ಅಂಬಾನಿಯಂಗ ಹಿಂಗ್ 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 ನಮಸ್ಕಾರ ಮಾಡೋದ್ರಿಂದ ಯಾರು ಶ್ರೀಮಂತ ಆಗಂಗಿಲ್ಲ. ಹಂಗಂದ್ರ ಯಾವ ರೀತಿ ನಮಸ್ಕಾರ ಮಾಡೋದ್ರಿಂದ ಒಳ್ಳೇದಾಗ್ತದೆ ಅನ್ನೋದನ್ನ ಯಾರು ಹೇಳ್ತಾರೆ. ಎಲ್ಲಿ ನಮಸ್ಕಾರ ಮಾಡಬಾರ್ದು, ಹೆಂಗ್ ನಮಸ್ಕಾರ ಮಾಡಬಾರ್ದು ಅನ್ನೋದನ್ನ ನಾನ್ ನಿಮಗ್ ಹೇಳ್ಕೊಡ್ತೀನಿ. ಆಕ್ಚುಲಿ ನಾವು ಎಲ್ಲಿ ಮಾಡಬಾರ್ದು ಅಲ್ಲಿ ನಮಸ್ಕಾರ ಮಾಡೋದ್ರಿಂದ ನಮಗ ಒಳ್ಳೇದಾಗ್ಲಿಕ್ಕೆ ಒಂಚೂರು ತಡ ಆಗ್ಲಿಕ್ಕೆ ಬರ್ರಿ ಯಾವ ರೀತಿ ನಮಸ್ಕಾರ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡ್ತೀನಿ. ಯೂಶಲಿ ನಾವ್ ಎಲ್ಲಾರು ದೇವಸ್ಥಾನಕ್ಕೆ ಹೋದಾಗ ಆ ಗರ್ಭಗುಡಿಯ ಹಿಂದಿನ ಭಾಗಕ್ಕೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ದೇವರ ಪೃಷ್ಠಭಾಗ ಅದು, ಅಲ್ಲಿ ನಮಸ್ಕಾರ ಮಾಡಬಾರ್ದು, ಸರ್ವಥಾ ಮಾಡಬಾರ್ದು. ಧರ್ಮಶಾಸ್ತ್ರ ಏನ್ ಹೇಳ್ತದೆ ಇದ್ರ ಬಗ್ಗೆ ಅಂತಂದ್ರ, ಪೃಷ್ಠೇ ಅಧರ್ಮ ಪುರೋ ಧರ್ಮ, ವಾಮೇ ಚ ವಿಜಯಸ್ತಥಾ, ದಕ್ಷಿಣೇ ಚ ಶ್ರಿಯ ಪ್ರೋಕ್ತ, ತಸ್ಮಾತ್ ಪೃಷ್ಠಂ ನ ದರ್ಶಯೇತ್. ಧರ್ಮಶಾಸ್ತ್ರದೊಳಗೆ ಏನ್ ಹೇಳ್ತಾರ ಅಂತಂದ್ರ, ಪೃಷ್ಠೇ ಅಧರ್ಮ ಪುರೋ ಧರ್ಮ, ಪೃಷ್ಠದಲ್ಲಿ ಅಧರ್ಮ, ದೇವರ ಮೂರ್ತಿಯ ಪೃಷ್ಠಭಾಗದಲ್ಲಿ ಅಧರ್ಮ ಅದ. ಹಾಗಂದ್ರೆ ಎಲ್ಲಿ ಧರ್ಮ? ಮುಂದುಗಡೆಯಿಂದ ನಮಸ್ಕಾರ ಮಾಡೋದ್ರಿಂದ ಧರ್ಮದಿಂದ ಬಾಳ್ತೀವಿ, ಧರ್ಮದಿಂದ ಇರ್ತೀವಿ. ವಾಮೇ ಚ ವಿಜಯಸ್ತಥಾ, ಜಯ ಸಿಗ್ಬೇಕಾ, ವಿಜಯ ಪ್ರಾಪ್ತಿ ಆಗ್ಬೇಕಾ, ಹಾಗಂದ್ರ ವಾಮಭಾಗ ಅಂದ್ರೆ ಯಾವುದು? ವಾಮಭಾಗ ಅಂದ್ರೆ ಏನು? ಎಡಗಡೆಯಲ್ಲಿ ನಮಸ್ಕಾರ ಮಾಡೋದ್ರಿಂದ ನಮಗೆ ವಿಜಯವು ಪ್ರಾಪ್ತಿ ಆಗ್ತದೆ. ದಕ್ಷಿಣೇ ಚ ಶ್ರಿಯ ಪ್ರೋಕ್ತ, ದಕ್ಷಿಣ ಭಾಗದಲ್ಲಿ ನಮಸ್ಕಾರ ಮಾಡೋದ್ರಿಂದ ಎಲ್ಲ ರೀತಿಯಂತಹ ಸಂಪತ್ತು ಬರ್ತದೆ. ಆದ ಕಾರಣದಿಂದ ಹಿಂದ್ ಹೋಗಿ ಮಾತ್ ಪೃಷ್ಠಂ ನ ದರ್ಶಯೇತ್, ಆದ ಕಾರಣ ಹೇಳಿಕತ್ತೀನಿ. ಪೃಷ್ಠಭಾಗ ಅಂದ್ರೆ ಮೂರ್ತಿಯ ಗರ್ಭಗುಡಿಯ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡೋದ್ರಿಂದ ಅಧರ್ಮದಿಂದ ಆಗ್ತದೆ. ತಸ್ಮಾತ್ ಪೃಷ್ಠಂ ನ ದರ್ಶಯೇತ್, ಆದ ಕಾರಣದಿಂದ ಹೇಳ್ತೀನಿ. ದೇವರ ಗುಡಿ ಅಂದ್ರೆ ದೇವರ ಮೂರ್ತಿಯ ಅಂದ್ರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಪೃಷ್ಠಭಾಗಕ್ಕೆ ಅಂದ್ರೆ ತಸ್ಮಾತ್ ಪೃಷ್ಠಂ ನ ದರ್ಶಯೇತ್, ಪೃಷ್ಠವನ್ನ ಮುಟ್ಟಿ ಅಂದ್ರೆ ಗರ್ಭಗುಡಿಯ ಹಿಂಭಾಗಕ್ಕೆ ಹೋಗಿ ನಮಸ್ಕಾರ ಸರ್ವಥಾ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮಸ್ಕಾರ, ವಂದನೆಗಳು. ಇನ್ನಷ್ಟು ಹೆಚ್ಚಿನ ಧರ್ಮಶಾಸ್ತ್ರದ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡ್ರಿ, ಲೈಕ್ ಮಾಡಿ, ಹೆಚ್ಚು ಪ್ರಮಾಣದಲ್ಲಿ ಶೇರ್ ಮಾಡಿ.